ನೋಡಿ, ಮಹಾರಥೋತ್ಸವ ಮುಗೀತು. ಈಗ ಜನ ಎಲ್ಲ ಏನೋ ಒಂದೇ ಸಮ ಹೋಗಿ ಬಸ್ ಸ್ಟ್ಯಾಂಡ್ ತುಂಬ್ಕೊಂಡ್ಬಿಡ್ತಾರೆ. ನಾವೊಂದು ವೀಡಿಯೋ ಕ್ಲಿಪ್ ತೋರಿಸ್ತೀನಿ ನೋಡ್ಕೊಳ್ಳಿ. ಈಗ ಹೆಂಗಿರುತ್ತೆ ಅಂದರೆ, ಜನ ಎಲ್ಲ ಏನು ಕಿಟಕಿ ನುಗ್ಗೋದು ಏನು ಹೇಳ್ತೀರಾ, ಹಾಂ, ಆ ಡೋರ್ನ ಎಳೆದಾಗ ನುಗ್ಗೋದು ಏನು ಹೇಳ್ತೀರಾ, ಗುಂಪಾಗೆ ನುಗ್ಗೋದೇನು ಹೇಳ್ತೀರಾ, ಅಯ್ಯೋ ಕತೆ. ದಯವಿಟ್ಟು ನಮ್ಮ ಏನು ಜಾತ್ರೆ ಮುಗಿದ ನಂತರ ಸಾರ್ವಜನಿಕ ವಲಯಕ್ಕೆ ಕೊಡ್ತಕ್ಕಂಥ ಸಂದೇಶ ಏನಪ್ಪ ಅಂದರೆ, ಸ್ವಲ್ಪ ತಾಳ್ಮೆ ಇರಲಿ. ಜಾತ್ರೆ ಮುಗಿದ ತಕ್ಷಣ ಓಡ್ಬಿಡ್ಬೇಕು ಅಂತ ಅನ್ನೋದು ಮಾಡಬೇಡಿ. ಮಹಾರುದ್ರಾಭಿಷೇಕ ಮುಗಿತಿದ್ದಾಗಲೇ ಜನ ಆಲ್ಮೋಸ್ಟ್ ಎಲ್ಲ ಹೊರಟು ಬಿಡ್ತಾರೆ. ಹೊರಡೋದನ್ನು ಹೊಡ್ಲಿ ಪರವಾಗಿಲ್ಲ, ಸ್ವಲ್ಪ ಲೇಟಾಗಿ ಹೊರಟ್ರೆ ಒಳ್ಳೆಯದು. ಏನು ಮಾಡಿಬಿಡ್ತಾರೆ ಅಂದರೆ, ತುಂಬ ಗಾಬರಿ ಬೀಳ್ತಾರೆ. ಊರಿಗೋಗ್ಬಿಡ್ಬೇಕು ಅನ್ನೋ ಥರ ಗಾಬರಿ. ಸೊ ಆ ಥರ ಗಾಬರಿಯಿಂದ ಹೋಗಬೇಡಿ ಅಂತ ಒಂದು ಮೆಸೇಜು ಈ ವಿಡಿಯೋ ಮೂಲಕ ನೀಡ್ತಾ ಇದ್ದೀನಿ. ಸೊ ದಯವಿಟ್ಟು ನಿರೀಕ್ಷಿಸಿ. ಸ್ವಲ್ಪ ತಾಳ್ಮೆ ಇರಲಿ. ನೋಡಿ, ಎಲ್ಲ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾರೆ. ಈಗ ಎಲ್ಲ ಹೋಗಿ ತುಂಬ್ಕೋತಾರಲ್ಲಿ. ಸ್ವಲ್ಪ ತಾಳ್ಮೆಯಿಂದ ಒಂದು ಸಂಜೆ ತನಕ ಟೈಮ್ ಇರ್ತದೆ ನಿಮಗೆ. ಸ್ವಲ್ಪ ನಿಧಾನವನ್ನು ಅನುಸರಿಸಿದರೆ ನಿಮಗೆ ಒಳ್ಳೆಯದು. ಅಲ್ಲೋಗ್ಬಿಟ್ಟು ನೂರಿಕೊಂಡು ಪರಿಕೊಂಡು ಪರದಾಡ್ಕೊಂಡು ಯಾಕೆ ಹೋಗೋದು ಅಂತ ನಾನು. ಆಮೇಲೆ ಈ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಈಗೆಲ್ಲ ಬಸ್ಗಳು ರೆಡಿ ನಿಂತಿರ್ತವೆ. ಅಲ್ಲಿ ಸಿಕ್ಕಾಪಟ್ಟೆ ಬಸ್ಗಳು ಒಂದೇ ಸಮ ನುಗ್ತವೆ ಬಸ್ಗಳೀಗ. ಸೊ ದಯವಿಟ್ಟು ಮಗದೊಮ್ಮೆ ನಾನೆಲ್ಲ ಸಾರ್ವಜನಿಕ ವಲಯದಲ್ಲಿ ಒಂದು ರಿಕ್ವೆಸ್ಟು, ಒಂದೇ ಸಮ ಹೋಗಿ ಬಸ್ ಸ್ಟ್ಯಾಂಡ್ ತುಂಬ್ಕೊಬೇಡಿ. ಒಂದೇ ಸಹ ನಮ್ಮ ಗಾಬರಿಯಿಂದ ಬಸ್ ಹತ್ತಬೇಡಿ ಅಂತ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ಕಣ್ರಪ್ಪ, ಅಷ್ಟೇ. ಅರ್ಥ ಆಯ್ತಾ? ಎಲ್ಲ ಬಸ್ ಸ್ಟ್ಯಾಂಡ್ ಹೋಗಿ ಕವರ್ ಆಗಿಬಿಡ್ಬೇಡಿ. ಸೀಟ್ಗಳಿರ್ತವೆ, ಹೆಚ್ಚಿನ ವಾಹನಗಳು ಬಿಟ್ಟಿರ್ತಾರೆ. ಸ್ವಲ್ಪ ನಿಧಾನವನ್ನು ಅನುಸರಿಸಿದರೆ ನಿಮಗೆ ಸೀಟ್ಗಳಲ್ಲಿ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಪರಿಕೊಂಡು ಗುಂಪು ಕಟ್ಕೊಂಡು ಎಲ್ಲ ಹಿಂಸೆಯಿಂದ ಹೋಗೋದಕ್ಕೆ ಹೋಗಬೇಡಿ ಅಂತ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ. ಅಲ್ಲೆಲ್ಲ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಮತ್ತು ಪ್ರೈವೇಟ್ ವಾಹನಗಳು ಯಥೇಚ್ಛವಾಗಿ ನಿಂತಿದ್ದಾವೆ. ನೋಡಿ ಎಷ್ಟು ಬಸ್ಗಳು ನಿಂತದೆ ನೋಡಲ್ಲಿ. ಬಸ್ಗಳು ಒಂದಾದ್ಮೇಲೆ ಒಂದು ನುಗ್ತಾ ಇರ್ತವೆ. ಈಗ ಎಲ್ಲ ಬಸ್ಸೆಲ್ಲ ಖಾಲಿ ಆದಮೇಲೆ 1-2 ಬಸ್ ಬರ್ತದ, ಅದಕ್ಕೆಲ್ಲ ತುಂಬ್ಕೊಂಡ್ಬಿಡ್ತಾರೆ. ಅರ್ಥ ಆಯ್ತಾ? ಹಂಗೆ ಮಾಡ್ಕೋಬೇಡಿ ದಯವಿಟ್ಟು. ಸ್ವಲ್ಪ ನಿಧಾನ, ತಾಳ್ಮೆ ಇರಲಿ. ನೋಡಿ ಹೆಂಗೆ ರೆಡಿ ನಿಂತವೆ ಬಸ್ಗಳು. ತಾತಪ್ಪ ಕಾಸು ಕಳ್ಕೊಂಡು 700 ರೂಪಾಯಿ ಗುಳೋ ತಳ್ತಿದ್ದ ನೋಡಿ ಇಲ್ಲಿ ನಿಂತು. ಸದ್ಯದ ಪರಿಸ್ಥಿತಿಗೆ ಆವತ್ತಿನ ದಿವಸಕ್ಕೆ ನಮ್ಮ ಶಕ್ತಿ ಭಕ್ತಿ ನೀಡಿದೋ ಅಷ್ಟೇ. ನೋಡಿ ಬಸ್ಸು ನೋಡಲ್ಲಿ ಈಗ ಎಲ್ಲ ತುಂಬೋಯ್ತಾರೆ. ಇಲ್ಲಿ ಅಲ್ಲೋಡೆಲ್ಲ ಹೆಂಗೆ ತುಂಬ್ತಾ, ಅಲ್ಲಿ ಎಷ್ಟು ರಸ್ ಇದೆ ನೋಡಿ. ತುಂಬಿ ಕಳಿಸ್ತಾ ಇರೋದೀಗ. ಇಷ್ಟೊಂದು ವಾಹನಗಳು, ಒಬ್ಬೊಬ್ಬೊಬ್ಬೊಬ್ಬ. ಸೊ ದಯವಿಟ್ಟು ನಿಧಾನಕ್ಕೆ ಬನ್ನಿ, ನಿಧಾನಕ್ಕೆ ಹೋಗಿ. ಜಾಸ್ತಿ ಘಾಸಿ ಆಗಬೇಡಿ. ಎಲ್ಲ ಬಂದು ತುಂಬ ಹೋಗ್ತಾರೆ ಈಗ. ನೋಡಿ ಅಲ್ಲೆಲ್ಲ ಎಲ್ಲ ಜಾಮ್ ಆಗೋಗುತ್ತೆ ಪರಿಸ್ಥಿತಿ. ಆ ರೀತಿ ಮಾಡ್ಕೊಬೇಡಿ ಅಂತ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ. ಇಲ್ಲೆಲ್ಲ ಇಷ್ಟೊಂದು ವಾಹನಗಳಿದೆ. ಹೋಗಿ ನಾಸಿಕ್ ಹಾಕೊಂಡ್ಬಿಡ್ತೀನಿ, ಬೇಡ. ಸಿಕ್ಕಾಪಟ್ಟೆ ವಾಹನಗಳಿದೆ. ಸೊ ಇದು ವಿಡಿಯೋ ಬಂದು ನಾನು ಇದ್ರ ಬಗ್ಗೆ ಮಾಹಿತಿ ಕೊಡ್ಬೇಕಂತಲೇ ಬಂದಿರೋದು. ಇಲ್ಲಿ ನೋಡಿ, ಎಲ್ಲ ಹೋಗಿ ಆ ಬಸ್ ಇವ್ರಿಗೊದ್ದಸ ಆ ಊರಿಗೊದ್ದಸ ಅಂದ್ಬಿಟ್ಟು ತುಂಬ್ಕೊತಾ ಇರ್ತಾರೆ. ಇಲ್ಲಿ ಒಳಗಡೆ ನುಗ್ಗಕ್ಕೂ ಜಾಗ ಇಲ್ಲ ನೋಡ್ರಿ. ಸೊ ದಯವಿಟ್ಟು ಗಾಬರಿ ಬೀಳಬೇಡಿ. ಆರಾಮಾಗಿ ಹೋಗಿ. ಒಂದು ಅರ್ಧ ಗಂಟೆ ಲೇಟ್ ಆದ್ರೂ ಆರಾಮಾಗಿ ಹೋಗಿ ಅಂತ. ಫುಲ್ ಎಲ್ಲ ಪ್ಯಾಕ್ ಆಗಿದೆ ಬಸ್ ಸ್ಟ್ಯಾಂಡ್ ಪೂರ್ತಿ ಬಸ್ಗಳು. ಯಾಕಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತು ಜನ ಬಂದು ಎಲ್ಲ ಒಂದೇ ಸಲ ಹತ್ತಾರೆ ಅಂತ. ಸೊ ಈಗ ಬಸ್ಗಳು ಏನಾಗುತ್ತೆ ಅಂದರೆ, ಯಥೇಚ್ಛವಾಗಿ ಬಸ್ಗಳು ಆಗಮನ ಆಗೋದ್ರಿಂದ
ಸ್ವಲ್ಪ ಈ ಸಮಯ ನೋಡ್ಕೊಳ್ಳಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈ ಮಹಾರಥೋತ್ಸವ ಮುಗಿದ ನಂತರ ಬೆಟ್ಟದಿಂದ ಕರೆಕ್ಟಾಗಿ ನೋಡಿ, ಈಗ 10 ಗಂಟೆ ಆಯಿತು, ಆ ಸಮಯ ಮಹಾರಥೋತ್ಸವದ ಸಮಯ ನಿಗದಿಪಡಿಸ್ಕೊಳ್ಳಿ. ಸಿಕ್ಕಾಪಟ್ಟೆ ವಾಹನಗಳು ಒಂದೇ ಸಮ ನುಗ್ತವೆ. ಈಗ ಅರ್ಥ ಆಯ್ತಾ? ಟ್ರಾಫಿಕ್ ಜಾಮ್ ಆಗೋದು ಇರಲಿ ಅಥವಾ ಇನ್ನಿತರ ಸಮಸ್ಯೆಗಳಾಗೋದಿರಲಿ, ಎಲ್ಲದಕ್ಕೂ ಈ ಸಮಯ ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಯಥೇಚ್ಛವಾದ ವಾಹನಗಳು ಒಂದೇ ಸಲ ನುಗ್ತವೆ. ಈಗ ಅಲ್ಲಿ ನಿಂತಿದ್ವು, ನೀವೇ ನೋಡಿದ್ರಿ, ಆ ಥರ. ಅರ್ಥ ಆಯ್ತಾ? ದಯವಿಟ್ಟು ನಿಧಾನವೇ ಪ್ರಧಾನ, ಆದಷ್ಟು ನಿಧಾನಕ್ಕೆ ಹೋಗಿ ಅಂತ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ. ಆನೇತಲೆ ದಿಂಬದಲ್ಲಿ ಒಂದು ಕ್ಲಿಪ್ ಹಾಕ್ತೀನಿ, ನೋಡಿ ವೀಕ್ಷಣೆ ಮಾಡಿ. ಹೆಂಗ್ ಜಾಮ್ ಆಗುತ್ತೆ ನೋಡ್ಕೊಳ್ಳಿ. ಈಗ ಆನೇತಲೆ ದಿಂಬದಲ್ಲಿ ಒಂದು ಟೀ ಯಾರು ಕುಡ್ದು ಹೋಗ್ಬೋದಿತ್ತು ಅಲ್ವಾ, ಇಷ್ಟು ದೂರ ಬಂದು. ಓಕೆ, ಒಂದು ಟೀ ಕುಡ್ಕತೀನಿ ಇರಪ್ಪ.